ಕಲಬುರಗಿಯಲ್ಲಿ ಸಹಯೋಗ ಆಸ್ಪತ್ರೆಯಿಂದ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ನಿಮಿತ್ತವಾಗಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಯುಗ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ BP, ಗ್ಲೂಕೋಸ್, ECG ಮಾಡಲಾಯಿತು. ವೈದ್ಯರ ಸಮಾಲೋಚನೆಯಲ್ಲಿ ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಸಾಮಾನ್ಯ ಸ್ತ್ರೀರೋಗ, ಮೂಳೆ ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ಸಮಾಲೋಚನೆ ನಡೆಸಿದರು. ಹೆಲ್ತ್ ಹಬ್ ಆರ್ ಮೆಡಿಕಲ್ ಟೂರಿಸಂ ಆಲ್ರೆಡಿ ಪ್ರಮೋಟ್ ಮಾಡ್ತಾ ಇದೀವಿ. ನಾವೆಲ್ಲ ಬೇರೆ ಬೇರೆ ಕಂಟ್ರೀಸಿಂದ, ಬೇರೆ ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾದಿಂದ ನಮ್ಮ ಪೇಷಂಟ್ಸ್ ಬರ್ತಾ ಇದೆ. ಟ್ರಾವೆಲ್ ಕನ್ವೀನಿಯನ್ಸ್ ಇನ್ನೂ ಇಂಪ್ರೂವ್ ಆಗಬೇಕು. ಈಗ ಆಲ್ರೆಡಿ ಇದೆ, ಏರ್ಪೋರ್ಟ್ ಆಗಿದೆ, ಟ್ರೈನ್ಸ್ ಆಗಿದೆ, ಬಸ್ ಆಗಿದೆ. ಬಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಇಂಪ್ರೂವ್ ಆದರೆ ನಾವು ಇನ್ನೂ ಚೆನ್ನಾಗಿ ನಾವು ಸರ್ವಿಸಸ್ ಕೊಡ್ಬೋದು. ವರ್ಕ್ ಎಥಿಕ್ಸ್ ಇದು ತುಂಬಾ ಇಂಪಾರ್ಟೆಂಟ್. ನಾವು ಈಗ ಹಾಸ್ಪಿಟಲ್ ಇಷ್ಟೇ ಚೆನ್ನಾಗಿ ಮಾಡಿದ್ರೆ ಆಗಲ್ಲ. ಹೋಟೆಲ್ಸ್ ಚೆನ್ನಾಗಿರಬೇಕು, ಆಟೋದವ್ರು ಚೆನ್ನಾಗಿರಬೇಕು. ಇಲ್ಲಿ ಬಂದಿದಾಗ ಏನು ಅವರು ರೆಸ್ಟೋರೆಂಟ್ಸ್ ಹೋಗ್ತಾರೆ, ಅಲ್ಲಿ ಚೆನ್ನಾಗಿರಬೇಕು. ಅಂದರೆ ಅವ್ರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ಅವರು ಮತ್ತೆ ಬೇರೆ ಪೇಷಂಟ್ಸ್ ಬರ್ಬೋದು. ಎಲ್ಲರೂ ಎಕನಾಮಿ ಚೆನ್ನಾಗಿರುತ್ತೆ, ಎಲ್ಲರೂ ಇದು ಆಗುತ್ತೆ. ನಾನು ಒಂದು ಸಿಂಪಲ್ ಹಾನೆಸ್ಟ್ ರಿಕ್ವೆಸ್ಟ್ ಏನಂದರೆ ಒಂದು ಇನ್ಶೂರೆನ್ಸ್ ಬೈ ಮಾಡಿ. ಎಲ್ಲರೂ ಒಂದು ಇನ್ಶೂರೆನ್ಸ್ ಕಂಪಲ್ಸರಿ 5 lakhs ಮಿನಿಮಮ್ ಒಂದು ಇನ್ಶೂರೆನ್ಸ್ ಇರಲೇಬೇಕು. ಇಷ್ಟು ಹೇಳಿ ನಾನು ಎಲ್ರಿಗೂ ಧನ್ಯವಾದ. ಒಂದು ಶಾರ್ಟ್ ನೋಟಿಸಲ್ಲಿ ಬಂದಿದ್ದಕ್ಕೆ ಈ ವರ್ಲ್ಡ್ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ ಸಕ್ಸಸ್ಫುಲ್ ಆಗಿರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅಚೀವ್ ಮಾಡ್ಬೋದು. ನಾವು ಜಲ್ದಿ ಬಂದಿದ್ದೇವೆ. ಈ ಪೇಷಂಟ್ಸ್ ಎಲ್ಲ ವಿದಿನ್ 6 hours ಬಂದಿದ್ರೆ ಇಳಿಸ್ತಾ ಇರೋಲ್ಲ, ಆಲ್ಮೋಸ್ಟ್ ಇಳಿಸ್ತಾ ಇರೋಲ್ಲ. ಸೊ ಇದು ಫೈನಲ್ ರಿಸಲ್ಟ್. ಸೊ ಅಕ್ಯೂಟ್ ಥರ್ಮಲ್ ಬರ್ನ್ಸ್, ಈಗ ಯಾವುದೇ ಥರ ಇರೋದ್ರಂತ ನಾನು ಒಬ್ಬನು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂಗವಾಗಿ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಆಯೋಜಿಸಿದ್ವಿ ಸಹಯೋಗ ಹಾಸ್ಪಿಟಲಲ್ಲಿ. ಸೊ ಈ ದಿನ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ತುಂಬ ಜನಕ್ಕೆ ತುಂಬ ಕಲ್ಪನೆ, ಅದು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಬೇರೆ ಕಲ್ಪನೆ ಇದೆ. ಸೊ ಅದು ನಾವು ಹೋಗಲಾಡಿಸೋಕ್ಕೆ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ನಾವು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ, ಬರೀ ಚರ್ಮದ ಸರ್ಜರಿ ಮಾಡೋದಿಲ್ಲ. ಇದರಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೀವಿ, ಕಾಸ್ಮೆಟಿಕ್ ಸರ್ಜರಿ, ಬರ್ನ್ ಸರ್ಜರಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಕ್ರಿನಿಯೋಫೇಶಿಯಲ್ ಸರ್ಜರಿ, ಪೀಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ ಅಂಥೇಳಿ ಇಷ್ಟೆಲ್ಲ ಭಾಗಗಳಿದೆ. ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಟ್ರಾಮಾ ರಿಕನ್ಸ್ಟ್ರಕ್ಷನ್, ಆಮೇಲೆ ವ್ಯಾಸ್ಕ್ಯುಲರ್ ಇಂಜರೀಸ್, ನರ್ವ್ ಎಲ್ಲ ಈ ಪ್ರಕಾರ ಎಲ್ಲ ಸರ್ಜರೀಸ್ ಎಲ್ಲ ನಾವು ಪ್ಲಾಸ್ಟಿಕ್ ಸರ್ಜರಿ ಮುಖಾಂತರ ನಾವು ಪೇಷಂಟಿಗೆ ಗುಣಪಡಿಸ್ಬೋದು. ಸೊ ಇವತ್ತಿನ ದಿವಸ ನಾವು ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ. ಉಮೇಶ್ ಶೆಟ್ಟಿ ಸರ್ ಬಂದಿದ್ದರು, ಚನ್ವೀರ್ ಸರ್ ಬಂದಿದ್ದರು, ಸಂಗಮೇಶ್ ಸರ್ ಬಂದಿದ್ದರು, ಡಾಕ್ಟರ್ ರವೀಂದ್ರ ರಾಯರಾಮ್ ಅವರು, ಡಾಕ್ಟರ್ ಸುಧಾ ಅವರು ಬಂದು ಇದು ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಗೊಳಿಸಿ ಎಲ್ಲರಿಗೂ ಧನ್ಯವಾದ ಅಂತ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವರ್ಲ್ಡ್ ಪ್ಲಾಸ್ಟಿಕ್ ಡೇ ಸೆಲೆಬ್ರೇಷನ್ ಅಂಗವಾಗಿ ಇವತ್ತಿನ ನಮ್ಮ ವಾರ್ಡ್ ನಂಬರ್ 46ರ ಒಂದು NGO ಬಡಾವಣೆಯಲ್ಲಿ ಶ್ರೀಡಂ ರಸ್ತೆಯಲ್ಲಿ ಬರುವ ಇವತ್ತೊಂದು ಸಹಯೋಗ ಅನ್ನೋ ಒಂದು ಆಸ್ಪತ್ರೆ ಈಗಾಗಲೇ ಉದ್ಘಾಟನೆ ಆಗಿದೆ. ಸಾಂಕೇತಿಕವಾಗಿತ್ತು, ಆದರೆ ಇವತ್ತು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ನೋಡುವ ಸೌಭಾಗ್ಯ ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಡೇ ಮುಖಾಂತರ ಬಂದಿದ್ದಾರೆ ಅನೇಕ ಗಣ್ಯರು. ಈ ಒಂದು ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬ ವೈದ್ಯರಲ್ಲಿ ಏನು ನಾವು ದೇವರು ಕಾಣ್ತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಅಮರೇಶ್ ವೈದ್ಯರಲ್ಲಿ ಒಂದು ಮಾನವೀಯತೆ, ಅವರ ತಂದೆ ಸಂಸ್ಕಾರದಿಂದ ಬಂದಿರೋ ಪ್ರಯುಕ್ತ ಈ ಭಾಗದ ಬಹುಮುಖ್ಯವಾಗಿ ನಮಗೆಲ್ಲರಿಗೂ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ನಾವೆಷ್ಟು ಈ ಭಾಗದ ಜನರು ಪುಣ್ಯ ಮಾಡಿದೋ ಗೊತ್ತಿಲ್ಲ. ಇಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಜೊತೆಗೆ ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿರೋ ಪ್ರಯುಕ್ತ ಅವರ ಒಂದು ಕೈ ಚಳಕ ನಾವು ಭಾಳ ಲಕ್ಕಿ ಅಂತ ಹೇಳ್ಬೋದು. ಈಗಾಗಲೇ ನೀವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಾವು ಯಾವ ರೀತಿಯಲ್ಲಿ ನಮ್ಮ ಮುಖದಲ್ಲಿ ಸ್ವಲ್ಪ ಕಲೆಗಳು ಬಿದ್ದಾಗ ಬ್ಯೂಟಿ ಪಾರ್ಲರ್ ಹೋಗಿ ಅದನ್ನು ಮೇಕಪ್ ಮಾಡ್ಕೊಂಡು ಬರ್ತೀವೋ, ಸಾರ್ವಜನಿಕ ಬದುಕಿನಲ್ಲಿ ಅನೇಕ ಆಕ್ಸಿಡೆಂಟ್ಗಳು ತುರ್ತು ಚಿಕಿತ್ಸೆಯಲ್ಲಿ ಆದಾಗ ಕೈ ಕಟ್ಟಾಗಲಿ, ಚರ್ಮಗಳು
ಪೀಸ್ ಆಗಲಿ, ಮುಖದ ರಂಧ್ರಗಳು ಬೀಳಿ, ಇವಕ್ಕೆಲ್ಲಕ್ಕೂ ಮತ್ತೆ ಒಂದು ಭಗವಂತನ ರೂಪದಲ್ಲಿ ನಿರ್ಮಾಣ ಮಾಡುವುದೊಂದು ಕೈ ಚಳಕ ಅಂದರೆ ಅದು ಪ್ಲಾಸ್ಟಿಕ್ ಸರ್ಜನರಿಗೆ ಮಾತ್ರ ಸಾಧ್ಯ. ಅಂಥದ್ರಲ್ಲಿ ಅಮರೇಶ್, ಅದರಲ್ಲಿ ಮುಖ್ಯವಾಗಿ ನಾನು ಅವನಿಗೆ ಸುಮಾರು ಒಂದು 10 ವರ್ಷಗಳಿಂದ ಅವರ ಒಂದು ಪಾದರಸದ ಸೇವೆ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅವರು ಯಾವ ರೀತಿಯಲ್ಲಿ ಮಾಡ್ತಂದರೆ ಈ ಭಾಗದ ಜನರಿಗೆ ಬಹಳ ಪುಣ್ಯ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅದರಲ್ಲಿ ಅವರ ಒಂದು ತನ್ಮಯತೆ ಮತ್ತು ಅವರು ರೋಗಿಯಲ್ಲಿ ನಾವು ನಿಜವಾಗ್ಲೂ ಈಗಾಗಲೇ ನಾವು ಅನೇಕ ವೈದ್ಯರನ್ನು ನೋಡ್ತಾ ಇದ್ದೇವೆ, ನಾನು ಹೇಳೋದಿಲ್ಲ. ಅವರ ಹೃದಯದಲ್ಲಿ ದೇವರು ಕಾಣುವಂಥ ವೈದ್ಯ ಅಮರೇಶ್ ಇದ್ದಾರೆ. ಸೊ ಇಂಥ ಒಂದು ಸುಸಜ್ಜಿತವಾದ ಆಸ್ಪತ್ರೆ ನಮ್ಮಲ್ಲಿ ಬಂದಿರೋ ಪ್ರಯುಕ್ತ ನಾವೆಲ್ಲರೂ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆಯಲ್ಲಿ ಭಾಗಿಯಾಗಿ ಮತ್ತು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜನ್ ಡೇ ಇರೋ ಪ್ರಯುಕ್ತ ನಾವೆಲ್ಲರೂ ನಮ್ಮ ASI ಸಾಹೇಬರಿದ್ದರು, ಸಂಗಮೇಶ್ ಡಾಕ್ಟರ್ ಇದ್ದರು, ರಾಯರಾಮ್ ಅವರಿದ್ದರು, ಅನೇಕ ಗಣ್ಯರು ಬಂದಿದ್ದಾರೆ. ನಾವೆಲ್ಲರೂ ಅವರಿಗೆ ಹಾರೈಸುವುದೇನೆಂದರೆ ಅವರ ಆತ್ಮದ ಸಾಕ್ಷಿಯಂತೆ ಈ ಭಾಗದ ಜನರಿಗೆ ಒಳ್ಳೆಯ ಒಂದು ಸೇವೆ ನೀಡುವ ನಿಟ್ಟಿನಲ್ಲಿ ಮತ್ತು ಅವರ ಬಾಳಿಗೆ ಯಾವುದೂ ಆಪತ್ ಚಿಕಿತ್ಸೆಗಳು ಬರದೆ ಯಶಸ್ವಿಯಾಗಲೆಂದು ಪ್ರಾರ್ಥನೆ ಮಾಡುತ್ತಾ ನಾವು ಸದಾ ಅವರಿಗೆ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡುತ್ತಾ ಮತ್ತೊಮ್ಮೆ ಈ ವರ್ಲ್ಡ್ ಪ್ಲಾಸ್ಟಿಕ್ ಡೇ ದಿನ ಅವರಿಗೆ ಶುಭಾಶಯಗಳು ಕೋರುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ರೋಗಿಗಳಲ್ಲಿ ಆ ದೇವರ ಕಂಡು ಅವರ ಆಶೀರ್ವಾದ ಇವರಿಗೆ ಇದ್ದು ಮತ್ತು ಇದನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬೆಳಗಲಿ ಅಂತ ನಾವು ನನ್ನ ವತಿಯಿಂದ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳು ಕೋರುತ್ತೀನಿ. ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಶೆಟ್ಟಿ ಅಂತ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.